ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮುಂಜಾನೆಯ ಸಮಯದಲ್ಲಿ ಇದನ್ನು ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಾನು ವಂದನೆಯನ್ನು ತಿಳಿಸುತ್ತಿದ್ದೇನೆ. ಈ ದಿನದಲ್ಲಿ ಒಂದು ವಿಶೇಷವಾದ ವಾಗ್ದಾನವನ್ನು ನೀವು ಓದಿಕೊಳ್ಳೋಣ. 2 ಕೊರಿಂಥದವರ ಬರೆದ ಪತ್ರಿಕೆ ಅಧ್ಯಾಯ 8ನೇ ಅಧ್ಯಾಯ ವಾಕ್ಯ 11ರಿಂದ 15ರವರೆಗೆ ಓದಿಕೊಳ್ಳೋಣ. ಈ ಕಾರ್ಯವನ್ನು ಪ್ರಾರಂಭಿಸುವುದಕ್ಕೆ ಹೇಗೆ ನಮ್ಮಲ್ಲಿ ಸಿದ್ಧ ಮನಸ್ಸು ಇತ್ತೋ ಹಾಗೆಯೇ ನಿಮ್ಮ ಶಕ್ತಾನುಸಾರವಾಗಿ ನೆರವೇರಿಸಲಿ. ಒಬ್ಬನು ಕೊಡುವುದಕ್ಕೆ ಮನಸ್ಸುಳ್ಳವನಾಗಿರುವಲ್ಲಿ ಅವನು ತನ್ನಲ್ಲಿ ಇರುವುದಕ್ಕೆ ಅನುಸಾರವಾಗಿ ಕೊಟ್ಟರೆ ಅದು ಸಮರ್ಪಕವಾಗಿರುವುದು. ಅವನಿಗೆ ಇಲ್ಲದ್ದನ್ನು ದೇವರು ಕೇಳಿಕೊಳ್ಳುವುದಿಲ್ಲ. ಇತರರಿಗೆ ಕಷ್ಟ ಪರಿಹಾರವೋ ನಿಮಗೆ ಕಷ್ಟವೋ ಉಂಟಾಗಬೇಕೆಂಬುದು ತನ್ನ ತಾತ್ಪರ್ಯವಲ್ಲ. ಸಮಾನತ್ವ ಬೇಕೆಂಬುದೇ ತನ್ನ ತಾತ್ಪರ್ಯ. ಸದ್ಯಕ್ಕೆ ನಿಮ್ಮ ಸಮೃದ್ಧಿಯು ಅವರ ಕೊರತೆಗಳನ್ನು ನೀಗಿಸುವುದಕ್ಕೆ ಮುಂದೆ ಅವರ ಸಮೃದ್ಧಿಯು ನಿಮ್ಮ ಕೊರತೆಯನ್ನು ನೀಗಿಸುವುದು. ಹೀಗೆ ಸಮಾನತ್ವ ಉಂಟು ಮಾಡುವುದು ಬಹಳ ಕೂಡಿಸಿದವನಿಗೆ ಏನು ಹೆಚ್ಚಾಗಲಿಲ್ಲ, ಸ್ವಲ್ಪವಾಗಿ ಕೂಡಿಸಿದವನಿಗೆ ಏನು ಕಡಿಮೆಯಾಗಲಿಲ್ಲ ಎಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರವಾಗುವುದು. ಆಮೆನ್. ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸ್ವಾಮಿ ಅಪ್ಪ, ನಾವೆಲ್ಲರೂ ಏಕೀಭವನದಿಂದ ಪ್ರಾರ್ಥಿಸಿಕೊಳ್ಳೋಣ. ರಾಜ ಅಪ್ಪ, ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವಂತ ನಮ್ಮ ತಂದೆಯೇ ಅಪ್ಪ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ, ಘನತೆ ಉಂಟಾಗಲಿ. ರಾಜ ಈಗೋ ರಾಜಾದಿರಾಜನೇ ಸ್ವಾಮಿ ಅಪ್ಪ, ಈ ಪ್ರಾರ್ಥನೆಯನ್ನು ನೋಡುತ್ತಿರುವವರನ್ನು ಕೇಳುತ್ತಿರುವವರ ಪ್ರತಿಯೊಬ್ಬೊಬ್ಬರನ್ನು ನೀವು ಆಶೀರ್ವದಿಸಿರಿ ಸ್ವಾಮಿ ಅಪ್ಪ. ಈ ದಿನದೊಂದು ರಾಜ ಅಪ್ಪ ಯೇಸು ಸ್ವಾಮಿ, ನಮ್ಮ ದೇಶಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇನೆ ರಾಜ ಅಪ್ಪ. ಯೇಸಪ್ಪ, ನಮ್ಮ ದೇಶದಲ್ಲಿರ್ತಕ್ಕಂತಹ ಅಪ್ಪ ಸ್ವಾಮಿ ಎಲ್ಲಾ ಅನಾರೋಗ್ಯಗಳಿಂದ ನೀವು ಬಿಡುಗಡೆಯನ್ನು ಕೊಡಿರಿ ಅಪ್ಪ. ದೇಶಗಳು ಇನ್ನೂ ಹೆಚ್ಚೆಚ್ಚಾಗಿ ಅಭಿವೃದ್ಧಿಗೊಳ್ಳಲು ಕೃಪೆ ಮಾಡಿ ಕೊಡಿರಿ ಸ್ವಾಮಿ ಅಪ್ಪ. ದೇಶಕ್ಕಾಗಿ, ರಾಜ್ಯಕ್ಕಾಗಿ ಅಪ್ಪ, ನಾವಿರುವಂತ ಸ್ಥಳಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೀನಿ ಸ್ವಾಮಿ ಅಪ್ಪ. ಪ್ರತಿಯೊಂದು ಸ್ಥಳದಲ್ಲಿ ರಾಜಾದಿರಾಜನೇ ಅಪ್ಪ, ನಿನ್ನ ನಾಮವು ಮಹಿಮೆ ಹೊಂದಲಿ ರಾಜ ಅಪ್ಪ. ಯೇಸು ಸ್ವಾಮಿ ಸ್ತೋತ್ರ ರಾಜಾದಿರಾಜನೇ. ಯೇಸು ಸ್ವಾಮಿ ಸ್ತೋತ್ರ ರಾಜ ಅಪ್ಪ. ರಾಜಕೀಯ ವ್ಯಕ್ತಿಗಳನ್ನು ಮಾರ್ಪಡಿಸಿರಿ, ಅವರಿಗೆ ಒಳ್ಳೆಯ ಜ್ಞಾನವನ್ನು ಕೊಡಿರಿ ಸ್ವಾಮಿ ಸ್ತೋತ್ರ ರಾಜ. ಯೇಸು ಸ್ವಾಮಿ ಸ್ತೋತ್ರ ಅಪ್ಪ, ಸ್ತೋತ್ರ ರಾಜಾದಿರಾಜನೇ ಅಪ್ಪ. ದೇಶ ಅಪ್ಪ ಇನ್ನೂ ಹೆಚ್ಚೆಚ್ಚಾಗಿ ಅಭಿವೃದ್ಧಿಗೊಳ್ಳಲು ಅಪ್ಪ ಯೇಸು ಸ್ವಾಮಿ ನೀವು ರಾಜಾದಿರಾಜನೇ. ಯೇಸು ಸ್ವಾಮಿ ಅಧಿಕಾರಗಳ ಹೃದಯಗಳಲ್ಲಿ ಮಾತಾಡುವಂತೆ ಕೃಪೆ ಮಾಡಿ ಕೊಟ್ಟಿದ್ದಕ್ಕಾಗಿ ನಿಮ್ಗೆ ಸ್ತೋತ್ರವಾಗಲಿ ಸ್ವಾಮಿ ಅಪ್ಪ. ದೇಶದಲ್ಲಿರ್ತಕ್ಕಂಥ ಎಲ್ಲಾ ವಿಗ್ರಹ ಆರಾಧನೆಯಲ್ಲಿ ತೊಡಗಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ಮಾರ್ಪಡಿಸಿರಿ ರಾಜ ಅಪ್ಪ. ಈಗ ಸ್ವಾಮಿ ನೀವು ನಿಜವಾದ ದೇವರಿಂದ ಅರಿತುಕೊಂಡು ನಡೆಯಲು ಕೃಪೆ ಮಾಡಿ ಕೊಡಿರಿ ಸ್ವಾಮಿ ಅಪ್ಪ. ಯೇಸಪ್ಪ ಸ್ತೋತ್ರ ರಾಜಾದಿರಾಜನೇ ಅಪ್ಪ. ಎಷ್ಟು ಕುಟುಂಬಗಳಲ್ಲಿ ಸ್ವಾಮಿ ಮನೆಗಳಿಲ್ಲದೆ ಅಪ್ಪ ಬೀದಿಗಳಲ್ಲಿದ್ದಾರೆ ಸ್ವಾಮಿ, ಅವರೆಲ್ಲರಿಗೂ ಗುಡಾರಗಳನ್ನು ಕೊಡುವ ದೇವರು ನೀವಾಗಿದ್ದೀರ ರಾಜ ಅಪ್ಪ. ಕೆಲಸಗಳಿಲ್ಲದವರಿಗೆ ಕೆಲಸಗಳನ್ನು ಕೊಡುವ ದೇವರು ನೀವಾಗಿದ್ದೀರ ಸ್ವಾಮಿ ಅಪ್ಪ. ಯೇಸಪ್ಪ ಸ್ತೋತ್ರ ರಾಜಾದಿರಾಜನೇ ಅಪ್ಪ. ಟ್ರಾವೆಲರ್ಸ್ ಅಪ್ಪ, ಯಾರೆಲ್ಲ ಟ್ರಾವೆಲ್ ಮಾಡ್ತಿದ್ದಾರೋ ಅಪ್ಪ ದೇವರೇ, ಅವರೊಂದಿಗೆ ನೀವಿದ್ದು ಅಪ್ಪ ಅವರನ್ನು ಕ್ಷೇಮವಾಗಿ ಕರ್ಕೊಂಡೋಗಿ ಕ್ಷೇಮವಾಗಿ ಕರೆತಂದು ಅವ್ರ ಮನೆಗಳಿಗೆ ಸೇರಿಸಿಕೊಟ್ಟಿದ್ದಕ್ಕಾಗಿ ನಿಮ್ಗೆ ಸ್ತೋತ್ರವಾಗಲಿ ಸ್ವಾಮಿ ಅಪ್ಪ. ಈ ದೇಶವನ್ನು ಕಾಪಾಡುವಂತಹ ಸ್ವಾಮಿ ಅಪ್ಪ ಸೋಲ್ಜರ್ಸ್ಗಳನ್ನು ಸ್ವಾಮಿ ಯೇಸು ಸ್ವಾಮಿ ಅವರನ್ನು ಕೂಡ ನೀವು ರಕ್ಷಿಸಿರಿ ಸ್ವಾಮಿ ಸ್ತೋತ್ರ ರಾಜ ಅಪ್ಪ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ, ರಕ್ಷಿಸಿರಿ ಸ್ವಾಮಿ ಯೇಸಪ್ಪ ಸ್ತೋತ್ರ ರಾಜ. ನೀವು ಬರುವಂತ ದಿನಗಳಲ್ಲಿ ಪ್ರತಿಯೊಬ್ಬೊಬ್ಬರು ಸ್ವಾಮಿ ಅಪ್ಪ ನಿಮ್ಮನ್ನು ಅರಿತುಕೊಂಡು ನಡೆಯಲು ಕೃಪೆ ಮಾಡಿ ಕೊಟ್ಟಿದ್ದಕ್ಕಾಗಿ ನಿಮ್ಗೆ ಸ್ತೋತ್ರವಾಗಲಿ ರಾಜ ಅಪ್ಪ. ಈ ಪ್ರಾರ್ಥನೆಯಲ್ಲಿ ಯಾರ್ಯಾರೆಲ್ಲ ಕೇಳುತ್ತಿದ್ದಾರೋ ಅಪ್ಪ, ನೋಡುತ್ತಿದ್ದಾರೋ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಿ ಮಹಿಮೆ ಪರಿಸಿರಿ ಸ್ವಾಮಿ. ನಜರೇತ ಯೇಸು ಕ್ರಿಸ್ತು ಅಧಿಕಾರವುಳ್ಳ ನಾಮದಲ್ಲಿ ನನ್ನ ತಂದೆಯೇ, ಆಮೇನ್. ಕರ್ತನ ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರೈಸ್ ದ ಲಾರ್ಡ್.